ನಮಸ್ಕಾರ ಗೆಳೆಯರೇ, ಎಬ್ಬನಿ ನ್ಯೂಸ್ಗೆ ಸ್ವಾಗತ. ಹಿಂಸಾಚಾರ, ಶಾಂತಿಭಂಗದ ವಾತಾವರಣ ಕೊನೆಗೊಳಿಸಲು ಹಾಗೂ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಬಳ್ಳಾರಿಯಲ್ಲಿಂದು ಪ್ರತಿಭಟನೆ ನಡೆಸಿತು. ಬಳ್ಳಾರಿ ನಗರದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿಯನ್ನು ಅನಾವರಣ ಮಾಡುವ ಸಮಾರಂಭದ ಬ್ಯಾನರ್ ಅಳವಡಿಸುವಾಗ ಗಾಲಿ ಜನಾರ್ದನ ರೆಡ್ಡಿಯವರ ಮನೆಯ ಹತ್ತಿರ ಎರಡು ಗುಂಪುಗಳು ನಡುವೆ ಆದ ಜಗಳವು ತೀವ್ರಗೊಂಡು ಕಲ್ಲು ತೂರಾಟ ಮತ್ತು ಗುಂಡುಗಳ ಹಾರಾಟದ ಘಟನೆ, ಒಬ್ಬ ಯುವಕನ ಬಲಿ ಮತ್ತು ನಂತರದಲ್ಲಿ ನಡೆದ ಅನಿಯಂತ್ರಿತ ವಾಗ್ವಾದಗಳು ಹಾಗೂ ಅದನ್ನು ರಾಜಕೀಯ ದುರುದ್ದೇಶಕ್ಕೆ ಬಳಸುವ ಪ್ರಯತ್ನಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಸಾಮಾನ್ಯ ಜನರು ಭಯಭೀತರಾಗುವಂತೆ ಮಾಡಿವೆ. ಇದು ಖಂಡನೀಯವಾದ ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ. ಬಳ್ಳಾರಿ ಜಿಲ್ಲೆಯ ಅಭಿವೃದ್ಧಿ ಪ್ರಶ್ನೆಗಳ ಬಗ್ಗೆ ಗಮನವನ್ನು ನೀಡದೆ ಕೇವಲ ಅವರ ಪ್ರತಿಷ್ಠೆಗಾಗಿ ಜನತೆಯನ್ನು ಪರಸ್ಪರ ಎತ್ತಿಕಟ್ಟುವುದು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳಿಂದ ನಡೆದಿದೆ. ವಾಲ್ಮೀಕಿ ಪುತ್ಥಳಿ ಅನಾವರಣದ ಸಂದರ್ಭದಲ್ಲಿ ನಡೆದ ಘಟನೆಗಳು ಪ್ರಜಾಸತ್ತಾತ್ಮಕ ರಾಜಕೀಯ ವಾತಾವರಣವನ್ನೇ ಹಾಳುಗೆಡಹಿದೆ. ಜನಪ್ರತಿನಿಧಿಗಳಿಂದ ಹಿಂಸೆ, ರಾಜಕೀಯ ದ್ವೇಷದ ಪ್ರಚೋದನಾತ್ಮಕ ಮಾತುಗಳು ಮತ್ತೆ ಬಳ್ಳಾರಿ ಜಿಲ್ಲೆಯಲ್ಲಿ ಹಿಂಸಾಕಾಂಡ ಮರುಕಳಿಸುವ ಅಪಾಯದ ಸೂಚನೆ ನೀಡುತ್ತಿವೆ. ಈ ಎಲ್ಲ ಘಟನೆಗಳ ಬಗ್ಗೆ ಆಳವಾದ, ನಿಷ್ಪಕ್ಷಪಾತವಾದ ತನಿಖೆ ನಡೆಯಬೇಕು. ಹಾಗೆಯೇ ಪುತ್ಥಳಿ ಅನಾವರಣದ ಕಾರ್ಯಕ್ರಮ ಹಾಳುಗೆಡವಲು ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಪೂರ್ವಯೋಜಿತವಾಗಿ ಕೃತ್ಯಗಳನ್ನು ಎಸಗಿರುವ ಅನುಮಾನ, ಆರೋಪಗಳ ಬಗ್ಗೆಯೂ ತನಿಖೆಯಾಗಬೇಕು. ಈ ಘಟನೆಯನ್ನೇ ನೆಪವಾಗಿರಿಸಿ ಅದನ್ನು ತಮ್ಮ ರಾಜಕೀಯ ಉದ್ದೇಶಕ್ಕೆ ಬಳಸುತ್ತಿರುವುದು ಖಂಡನೀಯ. ಈ ಪಕ್ಷಗಳು ಜನಪರವಾದ ಅಭಿವೃದ್ಧಿಯ ಕೆಲಸಗಳನ್ನು ಮಾಡದೆ ಅವು ತಮ್ಮ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುತ್ತಿವೆ, ಜನರನ್ನು ಹಾದಿ ತಪ್ಪಿಸುತ್ತಿವೆ. ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಬಳ್ಳಾರಿ ಜಿಲ್ಲಾ ಸಮಿತಿಯು ಇದರ ಬಗ್ಗೆ ತೀವ್ರವಾದ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತದೆ. ಘಟನೆಯ ಬಳಿಕ ಶಾಂತಿ ನೆಲೆಸಲು ಹಳಿ ತಪ್ಪಿದ ಆಡಳಿತವನ್ನು ಸರಿದಾರಿಗೆ ತರಲು ನಡೆಸಲಾಗಿರುವ ಕೆಲವು ಪ್ರಯತ್ನಗಳನ್ನು ನಾವು ಸ್ವಾಗತ ಮಾಡುತ್ತಿದ್ದೇವೆ. ಆದರೆ ಇವಷ್ಟೇ ಸಾಲದು. ಜಿಲ್ಲೆಯ ಜ್ವಲಂತ ಪ್ರಶ್ನೆಗಳ ಬಗ್ಗೆ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಕ್ರಮವಹಿಸಬೇಕು. ಬಳ್ಳಾರಿ ಜಿಲ್ಲೆಯಲ್ಲಿ ಕುಡಿತಿನಿ ಪ್ರದೇಶದಲ್ಲಿ 3 ಕೈಗಾರಿಕೆಗಳ ಸ್ಥಾಪನೆಗಾಗಿ 12,500 ಎಕರೆಗಳಷ್ಟು ಭೂಮಿಯನ್ನು ಕಳೆದ 15 ವರ್ಷಗಳ ಸ್ವಾಧೀನಪಡಿಸಿಕೊಂಡು ರೈತರಿಗೆ ವಂಚನೆ ಮಾಡಲಾಗಿದೆ. ಅವರಿಗೆ ಮೋಸದ ಭೂಬೆಲೆ ನೀಡಿ ಭೂಮಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮೇಲಾಗಿ ಉದ್ದೇಶಿತ ಕಾರ್ಖಾನೆಗಳು ಸ್ಥಾಪನೆ ಮಾಡದೆ ವಂಚನೆ ಮಾಡಲಾಗಿದೆ. ರೈತರಿಗೆ ನ್ಯಾಯವಾದ ಭೂಬೆಲೆ ನೀಡದೇ ಇರುವುದನ್ನು ವಿರೋಧಿಸಿ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೆಯುತ್ತಿದ್ದು, ಅದರ ಪರವಾಗಿ ಕೇವಲ ಭರವಸೆಗಳನ್ನು ಮಾತ್ರ ಸರ್ಕಾರ ನೀಡುತ್ತಿದೆ. ಇಲ್ಲಿಯವರೆಗೆ ಯಾವುದೇ ಸ್ಪಷ್ಟವಾದ ನಿಲುವು ತೆಗೆದುಕೊಳ್ಳದೆ ವಿಳಂಬಿಸುತ್ತಿದೆ. ಬಳ್ಳಾರಿ ಜಿಲ್ಲೆಯು ವೇಗವಾಗಿ ಅಭಿವೃದ್ಧಿಯಾಗಲು ಕೈಗಾರಿಕೀಕರಣ, ರೈತರ ಹಿತಾಸಕ್ತಿಗಳ ರಕ್ಷಣೆಯಿಂದ ಸಾಧ್ಯವಾಗುತ್ತದೆ. ಆದರೆ ಅದರ ಬಗ್ಗೆ ಜಿಲ್ಲೆಯ ಜನಪ್ರತಿನಿಧಿಗಳು, ಶಾಸಕರು, ಸಂಸದರು ಗಮನ ನೀಡದೇ ಇರುವುದು ನೋವಿನ ವಿಚಾರವಾಗಿದೆ. ಅದರ ಬಗ್ಗೆ ಗಮನ ನೀಡಲು ಅಗತ್ಯ ಕ್ರಮಕ್ಕೆ ಒತ್ತಾಯಿಸುತ್ತೇವೆ. ವಂಚನೆಯ ಬೆಲೆ, ಭೂಸ್ವಾಧೀನದ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತಾಯಿಸುತ್ತೇವೆ. ಬಳ್ಳಾರಿ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ಹಗರಣಗಳ ಬಳಿಕ ಲೋಕಾಯುಕ್ತ ವರದಿ ಬಂದು ಅವ್ಯವಹಾರಗಳು ಬಯಲಾಗಿದ್ದು, ಸಂಬಂಧಿಸಿದ ಅವರು ಜೈಲಿಗೆ ಕಳುಹಿಸಲಾಯಿತು. ಕೇಂದ್ರ ಸರ್ಕಾರ ಗಣಿಗಾರಿಕೆಗೆ ಒಂದಿಷ್ಟು ಕಡಿವಾಣ ಕಂಡಿತ್ತು. ರಿಪಬ್ಲಿಕ್ ಬಳ್ಳಾರಿ ಎಂದು ಕುಖ್ಯಾತಿ ಪಡೆದ ಜಿಲ್ಲೆಯಲ್ಲಿ ಸ್ವಲ್ಪ ವಾತಾವರಣ ಬದಲಾಗಿದ್ದು, ಜನರು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದರು. ಆದರೆ ಇತ್ತೀಚಿನ ಗಲಾಟೆಯು ಮತ್ತೆ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡಿದೆ. ಅದು ಒಂದು ಕಡೆಯಾದರೆ, ಜಿಲ್ಲೆಯಲ್ಲಿ ಹಲವು ಅಕ್ರಮ ದಂಧೆಗಳು ಯಾವ ಭಯವೂ ಇಲ್ಲದೆ ರಾಜಾರೋಷವಾಗಿ ನಡೆಯುತ್ತಿವೆ ಎಂದು ಜನರು ಅಭಿಪ್ರಾಯಪಡುತ್ತಿದ್ದಾರೆ. ಅದರ ಭಾಗವಾಗಿ ಜಿಲ್ಲೆಯಲ್ಲಿ ಅಕ್ರಮ ಮರಳು ಸಾಗಾಣಿಕೆ ದಂಧೆ ಯಥೇಚ್ಛವಾಗಿ ನಡೆಯುತ್ತಿದೆ. ಇದರಿಂದ ಬಡಜನರು ಮನೆ ನಿರ್ಮಾಣ ಮಾಡಲು ಮರಳು ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಕ್ರಮ ಮರಳುಗಾರಿಕೆಯಿಂದ ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರಗಳು ನಡೆಯುತ್ತಿವೆ. ಇದರ ಜೊತೆಯಲ್ಲಿ ಜೂಜು ಇಸ್ಪೆಟ್ ಕ್ಲಬ್ಗಳು, ಮಟಕ, ಡ್ರಗ್ಸ್ ದಂಧೆ, ಗಾಂಜಾ, ವೈಶ್ಯವಾಟಿಕೆಗಳು ಮತ್ತು ದೊಡ್ಡ ಪ್ರಮಾಣದ ಪಡಿತರ ಅಕ್ಕಿಯ ಕಾಳಸಂತೆಯಲ್ಲಿ ಮಾರಾಟವೂ ಸಾಮಾನ್ಯವಾಗಿದೆ. ಅದಕ್ಕೆ ಪ್ರಭಾವಿ ಮುಖಂಡರು ಬೆಂಬಲವಿಲ್ಲದೆ ನಡೆಸಲು ಸಾಧ್ಯವಿಲ್ಲ. ಆಡಳಿತದ ಬಿಗಿ ಕ್ರಮಗಳು ಇಲ್ಲದೇ ಇರುವುದು ಕಾಣುತ್ತದೆ ಮತ್ತು ಜಿಲ್ಲೆಯಲ್ಲಿ ಗೂಂಡಾ ಸಂಸ್ಕೃತಿ ಹೆಚ್ಚುತ್ತಿದೆ. ಇದು ಬದಲಾಗಬೇಕು. ಬಳ್ಳಾರಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಹಿಂದಿನ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ದಿಢೀರ್ ವರ್ಗಾವಣೆಯೂ ಹಲವು ಅನುಮಾನಗಳಿಗೆ ಕಾರಣವಾಗಿದೆ.
ಬಳ್ಳಾರಿ ಜಿಲ್ಲೆಯಲ್ಲಿ ಜನಪರ ಅಭಿವೃದ್ಧಿ ಕೆಲಸಗಳು ನಿಧಾನಗತಿಯಲ್ಲಿ ಸಾಗುತ್ತಿವೆ. ಬಡ ಜನರಿಗೆ ವಾಸಿಸಲು ನಿವೇಶನವಿಲ್ಲದೆ ದುಡಿಯುವ ಕೂಲಿ ಕಾರ್ಮಿಕರಿಗೆ 100 ದಿನ ಉದ್ಯೋಗ ಸಮರ್ಪಕವಾಗಿ ಜಾರಿ ಮಾಡಲು, ಕುಡಿಯುವ ನೀರು ಮತ್ತು ಉದ್ಯೋಗ ಸೃಷ್ಟಿ ಮಾಡುವ ಕಾರ್ಯಕ್ರಮಗಳು, ಆರೋಗ್ಯ, ಶಿಕ್ಷಣ ಮುಂತಾದ ಜನಪರ ಕಾರ್ಯಕ್ರಮಗಳು ಸಮರ್ಪಕವಾಗಿ ಜಾರಿಗೆ ತರಲು ಅಧಿಕಾರದಲ್ಲಿರುವ ಆಳುವ ಪಕ್ಷ ಮುಂದಾಗಬೇಕು ಮತ್ತು ವಿರೋಧ ಪಕ್ಷವು ಆ ಪ್ರಶ್ನೆಗಳನ್ನು ಗಮನ ನೀಡಿ ಜಾರಿ ಮಾಡಿಸಲು ಮುಂದಾಗಬೇಕು ಎಂದು ಒತ್ತಾಯಿಸುತ್ತೇವೆ. ಜಿಲ್ಲೆಯಲ್ಲಿ ಅರಣ್ಯ ಭೂಮಿಯೊಳಗೊಂಡು ಬಗರ್ ಹುಕುಂ ಜಮೀನುಗಳಿಗೆ ಪಟ್ಟಾ ನೀಡುವ ಕ್ರಮಗಳನ್ನು ಕೂಡಲೇ ವಹಿಸಬೇಕು. ಬಳ್ಳಾರಿ ನಗರದ ಕಂಟೋನ್ಮೆಂಟ್ ಬಳಿ ಇರುವ ಜನಾರ್ದನ ರೆಡ್ಡಿಯವರು ಒಡೆತನದ ಜಿ² ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿರುವ ಘಟನೆಯು ಖಂಡನೀಯವಾಗಿದೆ. ಇದರ ನೆಪದಲ್ಲಿ ಮತ್ತೆ ಅಸಾಂಘಿಕ ಶಕ್ತಿಗಳು ಶಾಂತಿಯನ್ನು ಕೆಡಿಸಲು ಪ್ರಯತ್ನಗಳು ನಡೆಸಬಹುದು. ಸರ್ಕಾರವು ಅದಕ್ಕೆ ಆಸ್ಪದ ನೀಡದೆ ಅಂಥವರ ವಿರುದ್ಧ ಕಠಿಣ ಕ್ರಮಗಳನ್ನು ಜಾರಿಗೆ ಮಾಡಲು ಮುಂದಾಗಬೇಕು. ಈ ಘಟನೆ ಸಂಬಂಧ ಸೂಕ್ತವಾದ ತನಿಖೆಯನ್ನು ನಡೆಸಬೇಕು ಎಂದು ಸಿಪಿಐಎಂ ಒತ್ತಾಯಿಸುತ್ತದೆ. ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಎಂ ಪಕ್ಷವು ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಜನಾಂದೋಲನ ಮಾಡಿ ಜನಪರವಾದ ಬೃಹತ್ ಹೋರಾಟಗಳನ್ನು ನಡೆಸಲು ಮುಂದಾಗಲಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರುಗಳು ಮತ್ತು ಈ ಭಾಗದ ಶಾಸಕರುಗಳು ಜಿಲ್ಲೆಯ ಅಭಿವೃದ್ಧಿ ಪ್ರಶ್ನೆಗಳಿಗೆ ಗಮನ ನೀಡಬೇಕು ಎಂದು ಜನಪ್ರತಿನಿಧಿಗಳನ್ನು ಒಳಗೊಂಡು ಎಲ್ಲ ಆಡಳಿತಕ್ಕೂ ಸೂಚನೆ ನೀಡಲು ವಿನಂತಿಸುತ್ತೇವೆ. ಬಳ್ಳಾರಿ ಜಿಲ್ಲೆಯಲ್ಲಿರುವ ಕಾನೂನು ಸುವ್ಯವಸ್ಥೆಯನ್ನು ಸರಿದಾರಿಗೆ ತರಲು ಕಠಿಣವಾದ ಕ್ರಮಗಳನ್ನು ಜಾರಿ ಮಾಡಬೇಕು ಎಂದು ಒತ್ತಾಯಿಸುತ್ತಿದ್ದೇವೆ. ಅಶಾಂತಿ, ಹಿಂಸೆ ಮತ್ತು ದ್ವೇಷವನ್ನು ಪ್ರಚೋದಿಸುವ ಯಾರೇ ಆಗಿರಲಿ, ಎಷ್ಟೇ ದೊಡ್ಡವರಾಗಿರಲಿ, ಅಂಥವರ ಮೇಲೆ ಕಠಿಣವಾದ ಕಾನೂನು ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕು ಎಂದು ಸಿಪಿಐಎಂ ಪಕ್ಷ ಒತ್ತಾಯಿಸುತ್ತದೆ. ಕಾರ್ಯದರ್ಶಿ ಜೆ. ಸತ್ಯಬಾಬು ಅವರು ಸೇರಿದಂತೆ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಯು. ಬಸವರಾಜ ಹಾಗೂ ಕಾರ್ಯದರ್ಶಿ ಮಂಡಳಿ ಸದಸ್ಯರುಗಳಾದ ಎಚ್. ತಿಪ್ಪಯ್ಯ, ಜೆ. ಚಂದ್ರಕುಮಾರಿ, ವಿಎಸ್. ಶಿವಶಂಕರ್, ಜೆಎಂ. ಚನ್ನಬಸಯ್ಯ ಮತ್ತಿತರರು ಹಾಜರಿದ್ದರು. ಬಳ್ಳಾರಿ ಜಿಲ್ಲೆಯಲ್ಲಿ ಹೇಳಿ ಮೇಡಮ್, ಈ ಸೇಡಿನ ರಾಜಕಾರಣವನ್ನು ಬಿಡಬೇಕು, ಅದೇ ರೀತಿ ಕಾಪಾಡಬೇಕು ಮತ್ತು ಜನರ ಸಮಸ್ಯೆಗಳ ಬಗ್ಗೆ ನೀವು ವಿಚಾರ ಮಾಡಿ ಅಂತ ಒಂದು ಒತ್ತಾಯ ಮಾಡುವಂತಹ ಹೋರಾಟವನ್ನ ಜಿಲ್ಲಾ ಸಮಿತಿಯಿಂದ ನಾವು ಹಮ್ಮಿಕೊಂಡಿದ್ವಿ. ಮತ್ತು ಮುಖ್ಯವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿರುವಂತಹ ಹಲವು ಸಮಸ್ಯೆಗಳ ಬಗ್ಗೆ ಗಮನ ಕೊಡದೇ ಕೇವಲ ತಮ್ಮ ಪ್ರಚಾರಕ್ಕಾಗಿ ತಮ್ಮ ರಾಜಕೀಯ ಲಾಭಕ್ಕೆ ಕೆಲಸ ಮಾಡುವಂತಹ ರಾಜಕಾರಣವನ್ನು ಇವತ್ತು ರಾಜಕಾರಣ ಕೊನೆಗೊಳಿಸಬೇಕು, ಜನಪರವಾಗಿರುವಂತಹ ರಾಜಕಾರಣ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ಆಗ್ತಿರುವಂತಹ ಅವ್ಯವಹಾರಗಳು ಇವತ್ತು ಇಡೀ ರಾಜ್ಯದಲ್ಲಿ ಮಾತಾಡುವಂತಹ ಪ್ರಸಂಗ ಆಗಿದೆ. ಅಕ್ರಮ ಮರಳುಗಾರಿಕೆ ಬಳ್ಳಾರಿ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ಅಂತ ಪ್ರಪಂಚದಲ್ಲಿ ಪ್ರಖ್ಯಾತ ಪಡೆದಿತ್ತು ಮತ್ತು ಕುಖ್ಯಾತ ಪಡೆದಿತ್ತು. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಅಕ್ರಮ ಮರಳನ್ನ ಬಳ್ಳಾರಿಯಲ್ಲಿ 100 ಕೋಟಿ ರೂಪಾಯಿ ದಂಧೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಆ ವ್ಯವಹಾರವನ್ನು ಯಾರಾದ್ರೂ ಪ್ರಶ್ನೆ ಮಾಡಕ್ಕೆ ಹೋದ್ರೆ ಅವರನ್ನ ಬೆದರಿಸುವಂಥದ್ದು, ಅವರನ್ನ ಕಿಡ್ನಾಪ್ ಮಾಡುವಂಥ ವಿಚಾರ ಇವತ್ತು ನಮ್ಮ ಮುಂದೆ ಬಂದಿದ್ದಾರೆ. ಅದರ ತಡೆಗಟ್ಟಿಗೆ ಹೋಗ್ತಿರುವಂಥ ಅಧಿಕಾರಿಗಳ ಮೇಲೆ ತಪ್ಪಾರಿಕೆ ಮಾಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳ ವರ್ಗಾವಣೆ ಮಾಡ್ತಾ ಇದ್ದಾರೆ. ಇಂತಹ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆ ರಾಜಕಾರಣಿ ಇದೆ. ಇವತ್ತು ರಾಜಕಾರಣಿಗಳು ಜನಪರವಾಗಿ ಕೆಲಸ ಮಾಡ್ಬೇಕಂತ ಆಯ್ಕೆ ಮಾಡ್ಕೊಂಡಿರ್ತೀವಿ. ಈ ಜನರ ಸಮಸ್ಯೆ ಸಾಕಷ್ಟಿದ್ದಾವೆ. ಶಿಕ್ಷಣ ಬಗ್ಗೆ ಗಮನ ಕೊಡಲ್ಲ, ಆರೋಗ್ಯದ ಬಗ್ಗೆ ಗಮನ ಕೊಡಲ್ಲ, ಬಡಜನ ಅವ್ರಿಗೆ ಏನಾದ್ರು ನಿವೇಶ ಮಾಡಬೇಕಂತ ಆಲೋಚನೆ ಮಾಡಲ್ಲ. ಕೇವಲ ರಿಯಲ್ ಎಸ್ಟೇಟ್ ಮಾಡುವಂಥದ್ದನ್ನೇ ಮತ್ತು ಅದೇ ರೀತಿ ಅಕ್ರಮ ಮಾಡುವಂಥದ್ದನ್ನೇ